ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ಪಾರಿಜಾತ ಮರನ ಹೇಗೆ ಬೆಳೆಸ್ಕೊಳ್ಳೋದು, ಅಂದರೆ ಪಾರಿಜಾತ ಗಿಡನ ಹೇಗೆ ತಯಾರು ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಳ್ಳೋಣ. ಹಾಗೆ ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಟಾಪ್ ಸೀಕ್ರೆಟ್ ಏನಂದರೆ 6 ತಿಂಗಳಲ್ಲೇ ಹೂವು ಬರುವಂಥ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. ಇದು ನಿಮಗೆ ಬೇಕು ಅಂತಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್ ನೋಡಿ, ನಮ್ಮನೆ ಅಂದರೆ ಗಾರ್ಡನಲ್ಲಿ ಯಾವ್ದಾದ್ರು ಒಂದು ಇರಲೇಬೇಕಾದ ಯಾವ್ದಾದ್ರು ಮರ ಇದೆ ಅಂತ ಹೇಳಿದ್ರೆ ಅದು ಪಾರಿಜಾತ ಮರ ಕೂಡ ಒಂದು. ಪಾರಿಜಾತ ಮರ ಇದ್ದರೆ ಸಾಕ್ಷಾತ್ ಲಕ್ಷ್ಮಿ ಇದ್ದಂಗೆ ಅಂತ ಒಂದು ನಂಬಿಕೆ ಕೂಡ ನಮ್ಮಲ್ಲಿ ಹಲವಾರು ಜನರಿಗಿದೆ. ಈ ಪಾರಿಜಾತ ಹೂವನ್ನು ತುಂಬ ಜನ ಗಿಡದಿಂದ ಮೊಗ್ಗನ ಕುಯ್ಯಕ್ಕೆ ಇಷ್ಟಪಡೋದಿಲ್ಲ. ಹೂವು ಉದುರಿ ಬಿದ್ದದ್ದನ್ನು ಮಾತ್ರ ತೆಗೆದುಬಿಟ್ಟು ದೇವ್ರಿಗೆ ಇಡ್ತಾರೆ. ನಾನು ಮಾತ್ರ ಸಾಯಂಕಾಲನೇ ಮೊಗ್ಗು ಕುಯ್ದುಬಿಟ್ಟು ಈ ಥರ ಸೂಜಿಲಿ ಪೋಣಿಸಿ ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಅದ್ರ ಮೇಲೆ ಒಂದು ಮುಚ್ಚಿಟ್ರೆ ಬೆಳಿಗ್ಗೆ ಒಳ್ಳೆ ತುಂಬ ಚೆನ್ನಾಗಿ ಅರಳುತ್ತೆ. ಇದನ್ನು ದೇವರಿಗೆ ಹಾಕಿದವಾಗ ಕನಿಷ್ಠ ಸಾಯಂಕಾಲ ತನಕ ಕೂಡ ತುಂಬ ಚೆನ್ನಾಗಿ ದೇವರ ಹತ್ರ ಇರುತ್ತೆ. ಇಲ್ಲ ನಮ್ಮ ಮುಡಿಯೋ ಕೂಡ ಕೆಲಸಕ್ಕೆ ಬರುತ್ತೆ. ನಮ್ಮ ಮನೇಲಿ ಪಾರಿಜಾತ ಮರ ಇಲ್ಲಿದೆ ನೋಡಿ. ಇದು ಗೇಟಿಂದ ಬಂದ ತಕ್ಷಣವೇ ಕಾಣಿಸೋಂಥ ಒಂದು ಮರದಲ್ಲಿ ಇದು ಕೂಡ ಒಂದು. ಇದ್ರ ಹೂವು ಆದವಾಗ ಬೆಳಿಗ್ಗೆ ಆಗೋರಷ್ಟಕ್ಕೆ ಫುಲ್ಲಾಗಿ ಎಲ್ಲ ಅಂಗ್ಳು ತುಂಬ ಬಿದ್ದಿರುತ್ತೆ. ಇದನ್ನು ಆರಿಸೋದು ಒಂದು 10 ನಿಮಿಷದ ಕೆಲಸ. ಒಂದು ಅರ್ಧ ಪಕ್ಕದ ಮನೆ ಕಾಂಪೌಂಡಲ್ಲಿ ಬಿದ್ದಿರುತ್ತೆ, ಒಂದು ಅರ್ಧ ನಮಗೆ ಬಿದ್ದಿರುತ್ತೆ. ಸಾಯಂಕಾಲ ಆಯ್ತು ಅಂದ ತಕ್ಷಣ ಒಳ್ಳೆ ಘಮ್ಮಂತ ಇರುತ್ತೆ. ಇದು ಎದುರುಗಡೆನೇ ನಮ್ಮ ಮನೆ ಉಯ್ಯಾಲೆ ಇದೆ. ಉಯ್ಯಾಲೆಯಲ್ಲಿ ಸಾಯಂಕಾಲ ಕೂತ್ಕೊಂಡಾಗ ಅಂದರೆ 6 ಗಂಟೆ ಮೇಲೆ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಬೇಸಿಗೆಯಲ್ಲಿ ಮಲ್ಲಿಗೆ ಹೂವು ಯಾವ ಥರ ಬರುತ್ತೋ ಅದೇ ಥರ ಮಳೆಗಾಲದಲ್ಲಿ ಈ ಪಾರಿಜಾತ ಅನ್ನೋದು ತುಂಬ ಚೆನ್ನಾಗಿ ಪರಿಮಳವಾಗಿ ಒಂದು ಹೂವು ಇರುತ್ತೆ ಅಂತ. ಇದು ನಾವು ಉದ್ರಿ ಬಿದ್ದು ಹೂವು ತೊಗೊಂಡಾಗ ಒಂದು ಅರ್ಧ ಗಂಟೆಯಲ್ಲೇ ಬಾಡಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಹಲವಾರು ಕಥೆಗಳು, ದಂತಕಥೆಗಳೆಲ್ಲ ಇದಾವೆ ಬಿಡಿ, ಅದು ಪಕ್ಕಕ್ಕೆ ಇಡೋಣ. ಈ ಹೂವು ನಾವು ಹೂವು ಸ್ವಲ್ಪ ದಿವಸಕ್ಕೆ, ಹೂವು ಅದ್ರ ಮೇಲೆ ಸ್ವಲ್ಪ ದಿವಸಕ್ಕೆ ಈ ಥರ ಕಾಯಿ ಬರುತ್ತೆ. ಕಾಯಿ ಬಂದು 1-2 ತಿಂಗಳಿಗೆ ಒಂದು ಕೆಲವು ದೊಡ್ಡ ದೊಡ್ಡ ಮರದಲ್ಲಿ ಈ ಥರ ಬೀಜಗಳೆಲ್ಲ ನೇತು ಬಿದ್ದಿರುತ್ತೆ. ತುಂಬ ಜನರಿಗೆ ಗೊತ್ತೇ ಇಲ್ಲ ಈ ಬೀಜನ ಹಾಕಿದರೆ ಅದರಲ್ಲಿ ಗಿಡ ಬರುತ್ತೆ ಅಂತ. ಕೆಲವರು ಅಂದ್ಕೊಂಡಿರ್ತಾರೆ ಈ ಮರದ ಕೆಳಗೆ ಸಣ್ಣ ಸಣ್ಣ ಗಿಡ ಇರುತ್ತೇನೋ ಅಂತ ಹುಡುಕ್ತಾ ಇರ್ತಾರೆ. ಖಂಡಿತವಾಗ್ಲೂ ಸಿಕ್ಕಲ್ಲ ನಿಮಗೆ. ಅಪರೂಪಕ್ಕೆ ಎಲ್ಲೋ ಒಂದು ಗಿಡ ಇರುತ್ತೆ ಅಷ್ಟೇ. ಯಾಕೆ ಅಂತೇಳಿದರೆ, ನಾವು ಈ ಕೊತ್ತಂಬರಿ ಬೀಜ ಹಾಕ್ತಿರ್ಬೇಕಿದ್ರೆ ಅದೊಂದು ಚಪ್ಪಲಿನಾಗಲಿ ಬೇರೆ ಏನಾರು ತಗೊಂಡ್ಬಿಟ್ಟು ಅದನ್ನ 2 ಪಾಲು ಮಾಡ್ತೀವಿ. ಗೊತ್ತಿರ್ಬೋದು ನಿಮ್ಗೆ, ನಾನು ವೀಡಿಯೋದಲ್ಲಿ ಹೇಳಿದ್ದೆ. ಅದೇ ಥರನೇ ಈ ಪಾರಿಜಾತ ಕೂಡ 2 ಪಾಲು ಮಾಡಬೇಕು. ಅದು ಹೋಲ್ ಅಂದರೆ ಪೂರ್ತಿ ಒಂದು ಬೀಜನ ಹಾಕಿದರೆ ಅದರಲ್ಲಿ ನಿಮಗೆ ಮೊಳಕೆ ಬರೋದಿಲ್ಲ. ಇದಕ್ಕೆ ಮೊಳಕೆಗೆ ಬರಬೇಕಿದ್ರೆ ಮಣ್ಣು ಒಳ್ಳೆ ತುಂಬ ಚೆನ್ನಾಗಿ ಲೂಸ್ ಮಣ್ಣಾಗಿರಬೇಕು. ಅಂದರೆ ಕೋಕೋಪಿಟ್ ಒಂದು 50%, ಮಣ್ಣು ಒಂದು 50% ತೊಗೊಂಡು ಅದನ್ನು ಪಾಟಲ್ಲಿ ಹಾಕಿಬಿಟ್ಟು ಅದರಲ್ಲಿ ಬೀಜ ಹಾಕಿದರೆ ನಮಗೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ, ಯಾವಾಗ ಬೀಜ ಹಾಕೋದು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಈಗ ಬೇರೆ ಯಾವುದಾದ್ರು ಬೀಜ ನಾವು ಯಾವಾಗ ಬೇಕಾದ್ರೂ ಹಾಕ್ಕೊಳ್ಬೋದು. ಆದರೆ ಪಾರಿಜಾತ ಬೀಜ ಮಾತ್ರ ಈ ಮಳೆ ಅಂದರೆ ಜುಲೈ ಆಗಸ್ಟಲ್ಲಿ ಮಾತ್ರ ಹಾಕಿದ್ರಷ್ಟೇ ನಮಗೆ ಮೊಳಕೆ ಬರುತ್ತೆ. ಅಂದರೆ ಒಂದು 4-5 ಮಳೆ ಬಂದು ವಾತಾವರಣ ತಣ್ಣಗಾದವು ಮಾತ್ರ ಈ ಬೀಜದಲ್ಲಿ ಮೊಳಕೆ ಬರುತ್ತೆ. ಅದೇ ಬೇರೆ ಟೈಮಿಗೆ ನಾವು ಇದ್ರ ಬೀಜ ಹಾಕಿದರೆ ಖಂಡಿತವಾಗ್ಲೂ ಅದರಲ್ಲಿ ಮೊಳಕೆ ಬರೋದಿಲ್ಲ. ಇದನ್ನು ಸ್ವಲ್ಪ ಬೀಜ ಹಾಕಿದ ಮೇಲೆ ಒಂದು ವಾರ 10 ದಿವಸ ಮೊಳಕೆ ಬರುತ್ತೆ. ಈಗ ಸಾಧಾರಣವಾಗಿ ಈ ಬದನೆ ಆಗಲಿ, ಮೆಣಸಿನ ಗಿಡ ಆಗಲಿ, ಟೊಮೆಟೊ ಆಗಲಿ ಒಂದು 4-5 ಎಲೆ ಬಂದ ತಕ್ಷಣ ನಾವು ಅಂದರೆ ಒಂದು 2-3 ಇಂಚು ಬೆಳೆದ ತಕ್ಷಣ ತೆಗೆದುಬಿಟ್ಟು ಬೇರೆ ಕಡೆ ನೆಟ್ಕೊತೀವಲ್ಲ, ಆ ಥರ ಪಾರಿಜಾತಕ್ಕೆ ಮಾಡೋಕ್ಕೆ ಹೋಗಬಾರ್ದು. ಇದು ಕನಿಷ್ಠ ಒಂದು 2 ಫೀಟರು ಬೆಳೆದಿರ್ಬೇಕು. ಅಂದರೆ ಸ್ವಲ್ಪ ಬುಡ ಸರಿಯಾಗಿ ಬೆಳಿಬೇಕು. ಆವಾಗಲೇ ಅದನ್ನ ಕಿತ್ತು ಬೇರೆ ಕಡೆ ನೆಡೋಕ್ಕೆ ಆಗುತ್ತೆ. ಅಂದರೆ ಈ ಮಳೆಗಾಲದಲ್ಲಿ ನಾವು ಬೀಜ ಹಾಕಿದ್ವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಮಳೆಗಾಲದಲ್ಲಿ ನಾವು ಅದನ್ನ ಬೇರೆ ಪಾಟಲ್ಲಿ ಹಾಕ್ಕೊಳ್ಬೋದು. ಅಲ್ಲಿ ತನಕ ಹಾಗೆ ಬಿಡಬೇಕಂದ್ರೆ ಖಂಡಿತವಾಗ್ಲೂ ಬೇಡ. ಅದನ್ನು ಪ್ರೂನ್ ಮಾಡ್ತಿರ್ಬೋದು. ಪ್ರೂನ್ ಮಾಡಿದಾಗ ಏನಾಗುತ್ತೆ ಅಂದರೆ ಗಿಡ ಸಣ್ಣದಾಗಿ ಇರುತ್ತೆ, ಆದರೆ ಬುಡ ಒಳ್ಳೆ ಬಲವಾಗಿ ಬೆಳೆಯುತ್ತೆ. ಈ ಪ್ರೂನ್ ಮಾಡಿದರೆ ನಮಗೆ ಹೂವು ಕೂಡ ಜಾಸ್ತಿ ಬರ್ತಾ ಇರುತ್ತೆ. ಈಗ ದೊಡ್ಡ ಮರ ಇದೆ ಅಂದ್ಕೊಳ್ಳಿ, ಅದು ಹಾಗೆ ಬಿಟ್ಟರೆ ಜಾಸ್ತಿ ಹೂವು ಬರಲ್ಲ, ಕುಯ್ಯೋಕ್ಕೂ ಆಗಲ್ಲ. ಅಂದರೆ ಕುಯ್ಯಲ್ಲ ಬಿಡಿ ಕೆಲವರೆಲ್ಲ, ಅದು ಬೇರೆ ಕತೆ. ಕುಯ್ಬೇಕು, ನಮ್ಮ ಗಿಡ ಇದು ಮಾಡಬೇಕನ್ನೋದ್ರೆ ಅದು ಪ್ರೂನ್ ಮಾಡ್ತಿದ್ರೆ ಒಳ್ಳೆ ಚಿಗುರು ಬಂದು ಬುಷಿಯಾಗಿಬಿಟ್ಟು ಅದರಲ್ಲೂ ಹೂವು ಗೊಂಜಲಾಗಿ ಬರ್ತಾ ಇರುತ್ತೆ. ಇದು ಒಂದು ಬೆಸ್ಟ್ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಈ ಪಾರಿಜಾತದಲ್ಲಿ ಜಾಸ್ತಿ ಅಂದರೆ ನಾವು ಪಾಟಲ್ಲಿ ಬೆಳೆಸ್ಕೊಳ್ಳೋ ನಮ್ಗೆ ಹೂವು ಜಾಸ್ತಿ ಬರ್ಬೇಕು ಅಂದ್ಕೊತಿರ್ತೀವಲ್ಲ, ಅದಕ್ಕೆ ಏನಾದರೂ ಮಾಡಬೇಕಂತ ಅಂದರೆ ಹುಡುಕ್ತಾ ಇರೋರಿಗೆ ಈ ಟಿಪ್ಪು ಒಳ್ಳೆ ಕೆಲಸ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮಳೆಗಾಲ ಬಂದ ಮೇಲೆ ಚಿಗುರು ಬಿಟ್ಟು ಅದರಲ್ಲೇ ಹೂವು ಆಗ್ತಾ ಇರುತ್ತೆ. ಬೇರೆ ಟೈಮಿಗೆ ಸಾಧಾರಣವಾಗಿ ಇದರಲ್ಲಿ ಹೂವು ಬರೋದು ಭಾಳ ಕಮ್ಮಿ.
ಬರುತ್ತೆ, ಬರದೇ ಇಲ್ಲ ಅಂತೇನಿಲ್ಲ, ಬರುತ್ತೆ, ಕೆಲವು ಗಿಡದಲ್ಲಿ ಬರುತ್ತೆ, ಆದರೆ ಕಮ್ಮಿ ಹೂವು ಬರುತ್ತೆ. ಈ ಮಳೆಗೆ ಸ್ಟಾರ್ಟ್ ಆದ ಮೇಲೇ ಚೆನ್ನಾಗಿ ಚಿಗುರು ಬಂದುಬಿಟ್ಟು ಹೂವು ಆಗ್ತಿರತ್ತೆ. ಒಂದು ಅದನ್ನ ಪ್ರೂನ್ ಮಾಡಬೇಕು, ಇನ್ನೊಂದು ಮತ್ತು ಅದಕ್ಕೆ ಒಳ್ಳೆ ಗೊಬ್ಬರ ಕೊಡಬೇಕು. ಯಾವ ಗೊಬ್ಬರ ಕೊಡ್ಬೇಕಂತ ಕೂಡ ಹೇಳ್ತೀನಿ ನಾನು. ಈಗ ಬೀಜ ಗಿಡ ಹುಟ್ಟೋದಿಲ್ಲ ಅಂತ ನಾನು ಹೇಳಿದೆ. ಬೀಜ ಸಾಧಾರಣ ನಾವು ಅದನ್ನ ಜಾಗ್ರತೆ ಮಾಡಲಾರ್ದಿದ್ರೆ ಗಿಡ ಹುಟ್ಟೋದೆ. ಮತ್ತೆ ಹೇಗೆ ಬೆಳೆಸ್ಕೊಳ್ಬೋದು ಅಂತ ನೋಡಿದರೆ, ಇದನ್ನ ಏರ್ ಲೇರಿಂಗಲ್ಲಿ ಬೆಸ್ಟ್ ಮೆಥಡಲ್ಲಿ ಬೆಳೆಸ್ಕೊಳ್ಬೋದು. ನಾವು 6 ತಿಂಗಳಲ್ಲಿ ಹೂ ಬೇಕಂದರೆ ಅದು ನಮಗೆ ಏರ್ ಲೇರಿಂಗಲ್ಲೇ ಸಾಧ್ಯ. ಈಗ ನಮ್ಮ ಮನೇಲಿ ಮರ ಇದ್ದರೆ ಏರ್ ಲೇರಿಂಗ್ ಮಾಡ್ಬೋದು. ಈಗ ಒಂದು ವೇಳೆ ನಮ್ಮ ಮನೇಲಿ ಮರ ಇದ್ದರೆ ಮಾತ್ರ ಏರ್ ಲೇರಿಂಗ್ ಮಾಡೋಕ್ಕೆ ಸಾಧ್ಯ. ಒಂದು ವೇಳೆ ನಿಮ್ಮ ಫ್ರೆಂಡ್ಸಿಗೆ ಯಾರೇ ಕೊಡಬೇಕಂತಿದ್ರೆ ಏರ್ ಲೇರಿಂಗ್ ಮಾಡಿ ಕೊಡಿ. ಇಲ್ಲ ಅಂತೇಳಿದರೆ ಒಂದು ಹೆಬ್ಬೆಟ್ಟಿನ ಗಾತ್ರ ಆಗಲಿ, ಕಿರುಬೆರಳಿನ ಗಾತ್ರ ಆಗಲಿ ನೀವು ಕಟಿಂಗ್ ತೊಗೊಂಬಂದ್ಬಿಟ್ಟು ಮರಳಲ್ಲಿ ನೆಟ್ಟವಾಗ 10 ಕಟಿಂಗ್ ತಂದು ನೆಟ್ಟರೆ ನಿಮಗೆ ಕನಿಷ್ಠವಾಗಿ 1-2 ಎಲ್ಲಾದರೂ ಕಟಿಂಗಲ್ಲಿ ಚೆನ್ನಾಗಿ ಬೇರು ಬಂದು ಅದು ನಿಮಗೆ ಗಿಡ ಆಗೋಕ್ಕೆ ಸಾಧ್ಯತೆ ಇದೆ. ತುಂಬ ಜನರು ಕಟಿಂಗಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಯಾಕಂದರೆ ಪಾರಿಜಾತಕ್ಕೆ ಅಷ್ಟು ಬೇಗನೆ ರೂಟ್ಸ್ ಬರೋ ಶಕ್ತಿ ಇರಲ್ಲ. ಇದಕ್ಕೆ ಬರಬೇಕಂತಿದ್ರೆ ನಾವು ಅದಕ್ಕೆ ರೂಟಿಂಗ್ ಹಾರ್ಮೋನು ಏನಾದರೂ ಹಾಕಲೇಬೇಕಾಗತ್ತೆ. ಅದಕ್ಕೆ ಕಂಪಲ್ಸರಿ ನೀವು ಒಂದು ನೆನ್ಪಿಟ್ಕೊಳ್ಳಿ. ಈಗ ಸಣ್ಣ ಗಿಡದಲ್ಲೇ ಹೂವು ಜಾಸ್ತಿ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ, ಒಂದು ಕಟಿಂಗ್ ನೆಡೋದು, ಎರಡನೇದಾಗಿ ಏರ್ ಲೇರಿಂಗ್. ಇನ್ನು ಇದಕ್ಕೆ ಯಾವ ಗೊಬ್ಬರ ಹಾಕ್ಬೋದು ಅಂದರೆ, ನಾವು ಈ ಬಾಳೆಹಣ್ಣಿನ ದ್ರಾವಣ ಮಾಡ್ತೀವಿ ನೋಡಿ, ಅದನ್ನು ಹಾಕ್ಬೋದು. ತುಂಬ ಚೆನ್ನಾಗಿ ಹೂವು ಆಗುತ್ತೆ, ಜಾಸ್ತಿ ಹೂವು ಬರುತ್ತೆ. ಇನ್ನು NPK ಅಂದರೆ ಸಮಗ್ರವಾಗಿರೋ ಒಂದು ಪೋಷಣೆ, ಗಿಡಕ್ಕೆ ಎಲ್ಲ ಪೋಷಣೆಗಳು ಸಿಗಬೇಕಂದ್ರೆ ಒಳ್ಳೆ NPK ನಾವು ಗೊಬ್ಬರ ಹಾಕಿದರೂ ಕೂಡ ಆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಬರುತ್ತೆ. ಇನ್ನು ಈ ಗಿಡ ಎಲ್ಲಿರಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಈಗ ಕೆಲವೊಂದು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಮನೇಲಿ ಪಾರಿಜಾತ ಮರ ಇದೆ ಆದರೆ ಹೂವೇ ಬರೋದಿಲ್ಲ, ಏನಕ್ಕೋ ಗೊತ್ತಿಲ್ಲ ಅಂತ. ಅಂದರೆ ಯಾಕೆ ಅಂದರೆ ಬಿಸಿಲು ಕಮ್ಮಿ ಇದ್ದರೆ ಆ ಗಿಡದಲ್ಲಿ ಹೂವು ಬರೋದಿಲ್ಲ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡೋದಾದರೆ, ಇದಕ್ಕೆ ನೀರು ಎಷ್ಟು ಬೇಕು ಅಂತ. ಇದು ಮಳೆನ ಇಷ್ಟಪಡೋದ್ರಿಂದ ಇದಕ್ಕೆ ನೀರು ಬೇರೆ ಟೈಮಿಗೆ ನೀರು ಜಾಸ್ತಿ ಬೇಕಾಗೋದಿಲ್ಲ. ಮಣ್ಣು ಹಸಿ ಇದ್ದರೆ ಸಾಕಾಗುತ್ತೆ, ಅಂದರೆ ಸ್ವಲ್ಪ ನೀರು ಹಾಕಿದ್ದು ಸಾಕಾಗುತ್ತೆ. ಯಾವಾಗಲೂ ಜಾಸ್ತಿ ನೀರನ್ನು ಇದು ಕೇಳೋದಿಲ್ಲ. ಮರ ಇದ್ರಂತೂ ನಾವು ನೀರು ಹಾಕ್ಲಾರ್ದಿದ್ರು ಕೂಡ ಪರವಾಗಿಲ್ಲ, ಬೇಸಿಗೆಯಲ್ಲೆಲ್ಲ ಅದು ಹಾಗೆ ಸರ್ವೈವ್ ಆಗುತ್ತೆ. ಮಳೆ ಬಂದ ತಕ್ಷಣ ಅದು ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ಈಗ ಈ ಪಾರಿಜಾತ ಬರೀ ಹೂವಿಗೆ ಮಾತ್ರ ಅಲ್ಲ, ಇದು ಆಯುರ್ವೇದಿಕದಲ್ಲಿ ನೋಡಿದರೂ ಕೂಡ ಇದು ಒಳ್ಳೆ ಮಹತ್ವವಾದ ಒಂದು ಇದಿದೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಇದು ಎಲೆ ಇದೆ ನೋಡಿ, ಈ ಮೇಲ್ಗಡೆ 2 ಎಲೆ ಅಲ್ಲ, ಕೆಳಗಡೆ ಇರೋದು 2 ಎಲೆಯನ್ನು ತೆಗೆದುಬಿಟ್ಟು, ಅಂದರೆ 4 ಎಲೆ ಇದೆ ಅಂದ್ಕೊಳ್ಳಿ ಮೇಲ್ಗಡೆ ಚಿಗುರಿಂದ, ಒಂದು ಸ್ವಲ್ಪ ಬೆಳೆದ ಗಿಡ ಎಲೆ ತೊಗೊಂಡು ಕಷಾಯ ಮಾಡಿ ಕುಡಿದ್ರೆ ಬೆನ್ನೋವಾಗಲಿ, ಮೈಕೆ ನೋವಾಗಲಿ, ತಲೆನೋವಾಗಲಿ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಅಂದರೆ ಟೀ ಥರ ಕುಡಿಯೋದ್ರಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಷ್ಟೇ ಅಲ್ಲ, ಇದಕ್ಕೆ ಇನ್ನೂ ತುಂಬ ಉಪಯೋಗಗಳಿದೆ. ಬೇಕು ಅಂದರೆ ಕಾಮೆಂಟಲ್ಲಿ ಕೇಳಿ, ನಾನು ನೆಕ್ಸ್ಟ್ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಎಷ್ಟು ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಕೊಡಿ, 4 ಜನ ಶೇರ್ ಮಾಡಿ, ಏನಿಸ್ತಂತ ಕಾಮೆಂಟಲ್ಲಿ ಹೇಳೋದು ಮರಿಬೇಡಿ. ಬಾಯ್.